ಏನ ಬಜೆಟ್ ಅಧಿವೇಶನ ಹೊತ್ತಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಮತ್ತೆ ಮೂಡಾಕಂಟಕ ಎದುರಾಗಿದೆ. ಸಿದ್ದರಾಮಯ್ಯ ಅವರ ಬೆನ್ನು ಬಿಡ್ತಾ ಇಲ್ಲ ಸ್ನೇಹಮಯಿ ಕೃಷ್ಣ. ಬಜೆಟ್ ಅಧಿವೇಶನ ಆರಂಭವಾಗಿದೆ ಸೋಮವಾರದಿಂದ, ಆದ್ರೂ ಮೂಡಾಕಂಟಕ ತಣ್ಣಗಾಗ್ತಾ ಇಲ್ಲ. ಸಿದ್ದರಾಮಯ್ಯನವರ ಬೆನ್ನು ಬಿಡ್ತಾ ಇಲ್ಲ. ಫೆಬ್ರವರಿ 7ರ ಸಿಬಿಐ ತನಿಖೆ ಕೋರಿ ಸಲ್ಲಿಸಿದ ಅರ್ಜಿಯನ್ನ ವಜಾಗೊಳಿಸಲಾಗಿತ್ತು. ಇದೀಗ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಸ್ನೇಹಮಯಿ ಕೃಷ್ಣ. ಬಜೆಟ್ ಅಧಿವೇಶನ ಹೊತ್ತಲ್ಲೇ ಸಿದ್ದುಗೆ ಮತ್ತೆ ಮೂಡಾಕಂಟಕ. ಈ ಹಿಂದೆ ಕೂಡ ಹೈಕೋರ್ಟ್ಗೆ ಸಿಬಿಐಗೆ ವಹಿಸಿ ಅಂತ ಹೇಳಿ ಮೇಲ್ಮನವಿಯನ್ನ ಸಲ್ಲಿಸಿದ್ರು, ಬಟ್ ಅದು ವಜಾ ಆಗಿತ್ತು. ಇದೀಗ ಮತ್ತೆ ಹೈಕೋರ್ಟ್ ಮೆಟ್ಟಿಲೇರೋದಕ್ಕೆ ಮುಂದಾಗಿದ್ದಾರೆ. ಸಿಬಿಐಗೆ ವಹಿಸುವಂತೆ ಸ್ನೇಹಮಯಿ ಕೃಷ್ಣ ಹೈಕೋರ್ಟ್ ಮೆಟ್ಟಿಲೇರ್ತಾ ಇದ್ದು, ಈಗಾಗಲೇ ಸೋಮವಾರದಿಂದ ಬಜೆಟ್ ಅಧಿವೇಶನ ಆರಂಭವಾಗಿದೆ. ಸೊ ಆ ಹೊತ್ತಲ್ಲೇ ಸಿದ್ದರಾಮಯ್ಯನವರಿಗೆ ಮತ್ತಷ್ಟು ಟೆನ್ಷನ್ ಅನ್ನ ಕೊಡಬೇಕು ಅಂತ ಮುಂದಾದಂತೆ ಕಾಣಿಸ್ತಾ ಇದೆ ಸ್ನೇಹಮಯಿ. ಸಿಬಿಐಗೆ ವಹಿಸುವಂತೆ ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಿದ್ದಾರೆ. ಪ್ರಕರಣವನ್ನ ಸಿಬಿಐಗೆ ಕೊಡಲೇಬೇಕು ಅಂತ ಒತ್ತಾಯವನ್ನು ಕೂಡ ಮಾಡ್ತಾರೆ. ಹೈಕೋರ್ಟ್ ಏಕಸದಸ್ಯ ಪೀಠದ ಆದೇಶವನ್ನು ಪ್ರಶ್ನಿಸಿ ಅರ್ಜಿಯನ್ನ ಸಲ್ಲಿಸಲಿದ್ದು, ಈಗಾಗಲೇ ವಿಧಾನ ಮಂಡಲದ ಅಧಿವೇಶನ ಆರಂಭವಾಗಿದೆ. ಸೈಟ್ ಹಗರಣ ಹೈಕೋರ್ಟ್ ಏಕಸದಸ್ಯ ಪೀಠ ತನಿಖೆಯನ್ನ ನಡೆಸುತ್ತೆ. ಸಿದ್ದರಾಮಯ್ಯನವರಿಗೆ ಮತ್ತೆ ಸಂಕಷ್ಟ ಫಿಕ್ಸ್. ಮೈಸೂರಿನ ಮೂಡಾ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಹಾಗೆ ಇಡೀ ಕುಟುಂಬ ಸಂಕಷ್ಟಕ್ಕೆ ಸಿಲುಕಿಕೊಂಡಿತ್ತು. ಇದೀಗ ಕೋರ್ಟ್ನಲ್ಲಿ ಸಿಬಿಐಗೆ ವಹಿಸುವ ವಿಚಾರ ಕೈಬಿಡಲಾಯಿತು. ಬೆನ್ನಲ್ಲೇ ಇದೀಗ ಸ್ನೇಹಮಯಿ ಕೃಷ್ಣ ಹೈಕೋರ್ಟ್ ಮೆಟ್ಟಿಲೇರೋದಕ್ಕೆ ಮುಂದಾಗಿದ್ದಾರೆ.